ವೀಕ್ಷಕರ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಬನ್ನಿ ವೀಕ್ಷಕರ, ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಸಮೀಪ KSRTC ಬಸ್ ಸ್ಲೀಪಿಂಗ್ ಕೋಚ್ KSRTC ಬಸ್ ಒಂದು ಅಕಸ್ಮಾತ್ತಾಗಿ ಬೆಂಕಿ ತಗಲಿ ಸುಟ್ಟು ಕರಕಲಾಗ್ತಕ್ಕಂಥ ದೃಶ್ಯಾವಳಿಗಳನ್ನು ಇಲ್ಲಿ ತೋರಿಸ್ತಾ ಇದ್ದೇವೆ. ಈ ಘಟನೆ ನಡೆದಿರೋದು ಇಂದು ಬೆಳಗಿನ ಜಾವ ಸುಮಾರು 7 ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿರೋದು ಎಂಬ ಮಾಹಿತಿ ಲಭ್ಯವಾಗ್ತದೆ. ಈಗಾಗಲೇ ಸ್ಥಳಕ್ಕೆ ಹಾವೇರಿ ಜಿಲ್ಲಾ SP ಅವರು ಕೂಡ ಬಂದು ಹೋಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಣೆಬೆನ್ನೂರಿನ DYSP ಲೋಕೇಶ್ ಅವರು ಮತ್ತು ಗ್ರಾಮೀಣ ಪೊಲೀಸರು ಜೊತೆಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಈ ಒಂದು ಬೆಂಕಿ ನಂದಿಸಲು ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿರ್ತಕ್ಕಂಥದ್ದು ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಇಂದು ಬೆಳಗಿನ ಜಾವ ಒಂದು ನಡೆದಿರ್ತಕ್ಕಂಥ ಅಗ್ನಿ ದುರಂತ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ಬೋದು. ಈಗ ಬೆಂಕಿಯ ಕೆನ್ನಾಲಿಗೆ ಆಕಾಶಕ್ಕೆ ಮುಟ್ಟಿರ್ತಕ್ಕಂಥ ದೃಶ್ಯ ಇದು. ಆಕಾಶಕ್ಕೆ ಮುಟ್ಟಿರುವ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಅಷ್ಟೊಂದು ಭೀಕರತೆ ಇದೆ ಈ ಒಂದು ಅಗ್ನಿ ಅವಘಡ. ಈಗಾಗಲೇ ಸ್ಥಳದಲ್ಲಿ ಅಗ್ನಿಶಾಮಕ ದಳ ದೌಡಾಯಿಸಿದ್ದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಈಗ ನೋಡ್ಬೋದು ವೀಕ್ಷಕರಿಗೆಲ್ಲ ದೃಶ್ಯಾವಳಿಗಳಲ್ಲಿ ಇದು ಮೊದಲ ಹಂತದಲ್ಲಿ ಬೆಂಕಿ ತಗಲಿರ್ತಕ್ಕಂಥ ದೃಶ್ಯಾವಳಿಗಳು. ಇನ್ನೇನು ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ತಕ್ಕಂಥ ದೃಶ್ಯಗಳನ್ನು ಈಗಾಗಲೇ ಸ್ಥಳೀಯ ಜನಸಾಮಾನ್ಯರು ಕೂಡ ತಮ್ಮ ಮೊಬೈಲ್ಗಳಲ್ಲಿ ಈ ಒಂದು ವಿಡಿಯೋವನ್ನು ಸೆರೆ ಹಿಡಿದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರ್ತಕ್ಕಂಥದ್ದು. ಈ ಒಂದು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಗೆ ಯಾವುದೇ ಸಾವು ನೋವಿನ ಮಾಹಿತಿ, ನಿಖರ ಮಾಹಿತಿ ಈವರೆಗೂ ಲಭ್ಯವಾಗಿಲ್ಲ. ಆದರೆ ಈಗ ತಿಳಿದು ಬಂದಿರೋ ಪ್ರಕಾರ ಯಾವುದೇ ಸಾವು ನೋವು ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ ಅಂತಂದು ಹೇಳ್ಬೋದು. ದೃಶ್ಯಗಳಲ್ಲಿ ನೋಡ್ಬೋದು. ಈಗ ಈ ಒಂದು ಘಟನೆ ನಡೆದಿರೋದು ವೀಕ್ಷಕರೇ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಸಮೀಪ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಒಂದು KSRTC ಬಸ್ಸು ಇದು ಒಂದು ಸ್ಲೀಪಿಂಗ್ ಕೋಚ್. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥ ದೃಶ್ಯಾವಳಿಗಳು ಇವು ಇಲ್ಲಿ ನೋಡ್ಬೋದು. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯ ಸಂಪೂರ್ಣವಾಗಿ ನೆಂದಿಸುವ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಸಾರ್ವಜನಿಕರು, ಆ ಸುತ್ತಮುತ್ತಲಿನ ಗ್ರಾಮಸ್ಥರು ಇಲ್ಲಿ ಈಗಾಗಲೇ ಜಮಾಯಿಸಿರ್ತಕ್ಕಂಥದ್ದು. ಜೊತೆಯಲ್ಲೇ ಈಗ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ನೋಡಿ. ಈಗ ಸಂಪೂರ್ಣ ಒಂದು ಸ್ಲೀಪಿಂಗ್ ಕೋಚ್ ಬಸ್ KSRTC ಬಸ್ ಸುಟ್ಟು ಕರಕಲ ಆಗಿರ್ತಕ್ಕಂಥ ದೃಶ್ಯಾವಳಿಗಳು. ಈಗಾಗಲೇ ರಾಣೆಬೆನ್ನೂರಿನ DYSP ಲೋಕೇಶ್ ಅವರ ನೇತೃತ್ವದಲ್ಲಿ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು ಈ ಪ್ರಕರಣದ ಬಗ್ಗೆ ಸಂಪೂರ್ಣ ಕಲೆ ಹಾಕ್ತಕ್ಕಂಥ ಆ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಗ್ನಿಗೆ ಆಹುತಿ ಆಗಿರ್ತಕ್ಕಂಥ ಈ ಒಂದು ಸ್ಲೀಪಿಂಗ್ ಕೋಚ್ KSRTC ಬಸ್ಸಿನ ಮಾಹಿತಿನೂ ಕೂಡ ಲಭ್ಯವಾಗಲಿದೆ. ಸದ್ಯಕ್ಕೆ ಈಗ ನಮಗೆ ದೊರೆತಿರ್ತಕ್ಕಂಥ ಮಾಹಿತಿ ಪ್ರಕಾರ ಟೈರ್ ಬ್ಲಾಸ್ಟ್ ಆಗಿ ಈ ಘಟನೆ ನಡೆದಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷಕರೇ, ಈ ಸುದ್ದಿಯನ್ನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದೇ ತಾಜಾ ಸುದ್ದಿಗಳನ್ನು ತಾವು ತಕ್ಷಣ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಂಥದ್ದೇ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.